ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಪಿ ವ್ಲಾಗ್ಸ್. ಇವತ್ತು ನಾವು ಸರ್ವಮೂರ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದು ಜಾಳಿ ಈಸ್ಟ್ ಏರ್ಫೋರ್ಸ್ ಕ್ಯಾಂಪಸ್ ಒಳಗಡೆ ಇದೆ. ಸೊ ಇನ್ನು ಗಂಗಮ್ಮ ಸರ್ಕಲ್ ಇದೆಯಲ್ವಾ, ಇನ್ನು ಬ್ಯಾಕ್ ಸೈಡ್ ನಿಮಗೆ ರೈಟಲ್ಲೇ ಸಿಗುತ್ತೆ ಈ ದೇವಸ್ಥಾನ. ಸರ್ವಮೂರ್ತಿ ಮಂದಿರ. ಸೊ ಇಲ್ಲಿ ಎಲ್ಲ ದೇವ್ರಗಳ ಗುಡಿ ಕೂಡ ಇದೆ. ಸೊ ಇಲ್ಲಿ ಕಾಲು ತೊಳ್ಕೊಳ್ಳೋದು, ಮತ್ತು ಫಸ್ಟ್ ಹೋದ ತಕ್ಷಣ ನಿಮಗೆ ರೈಟಲ್ಲಿ ಕುಡಿಯೋ ನೀರು ಫೆಸಿಲಿಟೀಸ್ ಎಲ್ಲ ಇದೆ. ಮತ್ತು ಲೆಫ್ಟಲ್ಲಿ ಬಂದುಬಿಟ್ಟು ಆಫೀಸ್ ಕೂಡ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಶಿವಲಿಂಗ ಇದೆಯಲ್ವಾ, ಇಲ್ಲಿ ಬಂದುಬಿಟ್ಟು ನೀವು ಅಲ್ಲಿ ಚೊಂಬಗಳಿಟ್ಟಿರ್ತಾರೆ. ನೀವೇ ಅಲ್ಲಿ ಕೊಳಾಯಿ ಇದೆ, ಇಲ್ಲಿ ನೋಡಿ ಕಾಣಿಸ್ತಿಲ್ವಾ ಕೊಳಾಯಿ, ಅಲ್ಲಿ ನೀರು ತೊಗೊಂಡ್ಬಂದು ನೀವು ಅಭಿಷೇಕ ಮಾಡಬಹುದು. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಗುಡಿ ಇದೆ, ವೈಷ್ಣವಿ ದೇವಿ ಮತ್ತು ಶ್ರೀ ಗಾಯತ್ರಿ ದೇವಿ ಮತ್ತು ಮಹಾಕಾಳಿ ದೇವಿ ಅಂತ. ಸೊ ಅದಾದಮೇಲೆ ನೋಡಿ ಎಷ್ಟು ದೊಡ್ಡದಾಗಿದೆ ಆವರಣ, ನೀವೇ ನೋಡಬಹುದು. ಸೊ ಅಲ್ಲಿ ಕೂಡ ಚಿಕ್ಕ ಚಿಕ್ಕ ಗುಡಿಗಳಿದೆ, ಅದು ಕೂಡ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ನೋಡಿ, ನಾವೀಗ ಹೋಗ್ತಿರೋದು ಜಗನ್ನಾಥ ಮಂದಿರ ನೋಡೋದಕ್ಕೆ. ಇಲ್ಲಿ ಎಲ್ಲ ದೇವ್ರುಗಳು ಇದ್ದಾವೆ. ಮತ್ತು ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗು 6 o'clock-ಇಂದ 11 o'clock-ವರೆಗೂ ಇರುತ್ತೆ. ಮತ್ತು ಈವ್ನಿಂಗ್ ಬಂದುಬಿಟ್ಟು 5 o'clock-ಇಂದ 9 o'clock-ವರೆಗೂ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ವಿಮಲಾದೇವಿ. ಸೊ ಇಲ್ಲಿ ಬಂದುಬಿಟ್ಟು ಜಗನ್ನಾಥ ದೇವರ ಗುಡಿ ಇದೆ. ಇದ್ರ ಪಕ್ಕ ಬಂದುಬಿಟ್ಟು ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ. ಸೊ ಅಲ್ಲಿ ಬಂದುಬಿಟ್ಟು ನೋಡಿ ಲಕ್ಷ್ಮೀನಾರಾಯಣ ಮತ್ತು ರಾಮ ಪರಿವಾರ ಇದೆ, ರಾಮ ಸೀತೆ ಲಕ್ಷ್ಮಣ. ಇಲ್ಲಿ ಬಂದುಬಿಟ್ಟು ಪ್ರತಿನಿತ್ಯ ನಡೆಯುವಂಥ ಪೂಜೆ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ ಬೋರ್ಡಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೇವೆ ಡೀಟೇಲ್ಸು. ನೀವೇನಾದರೂ ಅರ್ಚನೆ ಮತ್ತು ಗಾಡಿ ಪೂಜೆ, ಏನಾದರೂ ನವಗ್ರಹ ಪೂಜೆ ಏನಾದರೂ ಮಾಡಿಸ್ಬೇಕಂದ್ರೆ ನೀವು ಅದನ್ನು ಪೇ ಮಾಡಿಬಿಟ್ಟು ಪೂಜೆ ಮಾಡ್ಬೋದು. ಇಲ್ಲಿ ಪಂಚಮುಖಿ ಗಣಪತಿ ಇದೆ. ಇಲ್ಲಿ ಇನ್ನೂ 3 ಗುಡಿ ಇದೆ, ಕಾರ್ತಿಕೇಯ ಸ್ವಾಮಿ ಗುಡಿ ಮತ್ತು ಗೌರಿಶಂಕರ ಮತ್ತು ಗಣೇಶನ ಗುಡಿ. ಸೊ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ. ಇನ್ನೊಂದು ಇಲ್ಲಿ ವೀಡಿಯೋ ಅಲೌಡ್ ಇಲ್ಲ, ಆದರೂ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ಗುಡಿ ಇದೆ. ಸೊ ಇದ್ರ ಪಕ್ಕ ನೋಡ್ಬೋದು ದೊಡ್ಡ ಆಲದ ಮರ. ಸೊ ತುಂಬ ವರ್ಷದ ಅನಿಸುತ್ತೆ ಆಲದ ಮರ. ಸೊ ಇಲ್ಲೊಂದು 3 ಮರಗಳಿವೆ, ತುಂಬ ದೊಡ್ಡದಾಗಿದೆ. ಸೊ ಇಲ್ಲಿ ನೋಡ್ಬೋದು ಸಾಯಿಬಾಬಾ. ನಾವು ಹೋಗಿದ್ದು ಗುರುವಾರ ಸಾಯಂಕಾಲ. ಸೊ ಸಾಯಿಬಾಬಾ ಪೂಜೆ ಇತ್ತು. ಇಲ್ಲಿ ಮುನೇಶ್ವರನ ಗುಡಿ ಇದೆ. ಇಲ್ಲಿ ಮೇಯ್ನಾಗಿ ದುರ್ಗಾ ಮಾತೆನ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಪೂಜೆ ಎಲ್ಲ ನಾರ್ತ್ ಇಂಡಿಯನ್ ಸ್ಟೈಲಲ್ಲೇ ಇರುತ್ತೆ, ಮತ್ತು ಭಜನೆ ಕೂಡ ನಾರ್ತ್ ಇಂಡಿಯನ್ ಸ್ಟೈಲಲ್ಲೇ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ನಗರಕಲ್ಲುಗಳು. ಸೊ ಅದ್ರ ಪಕ್ಕ ನವಗ್ರಹ ಅದು ಗುಡಿನೂ ಇದೆ. ಸೊ ಇಲ್ಲಿ ಆಮೇಲೆ ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು 2 ಹೆಣ್ಣು ದೇವ್ರನ್ನ ಇಡ್ತಾರೆ ಇಲ್ಲಿ. ಸೊ ನಾವೆಲ್ಲ ದೇವ್ರುಗಳನ್ನ ನೋಡಿಕೊಂಡು ಸ್ವಲ್ಪ ತಲೆ ರೆಸ್ಟ್ ಮಾಡಿದ್ವಿ. ಪ್ರಸಾದ ಕೂಡ ಸಿಹಿಯನ್ನು ಕೊಟ್ಟರು. ಸೊ ಅದನ್ನು ನಾವು ತಿಂದ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.